ಕಾಯಿ ಕಡುಬು ಅಥವಾ ಸಿಹಿ ಕಡುಬು, ಖಾರ ಕಡುಬು, ಅಕ್ಕಿ ಕಡುಬು ಅಂತೆಲ್ಲ ಹೇಳಿ ಕರೆಯೋ ಈ ತಿಂಡಿ ಸಾಂಪ್ರದಾಯಿಕವಾದಂತಹ ತಿಂಡಿ. ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ. ಆದರೆ ಹಬ್ಬದ ದಿನ ಗಡಿಬಿಡಿಯಲ್ಲಿ ಮಾಡುವಾಗ ಒಮ್ಮೊಮ್ಮೆ ಕಡುಬು ಒಡೆದು ಹೋಗುತ್ತೆ, ಗಟ್ಟಿಯಾಗ್ಬಿಡುತ್ತೆ, ಒಂದೊಂದ್ಸಲ ತೆಳುವು ಆಗುತ್ತೆ, ಏನೇನೋ ಮಿಸ್ಟೇಕ್ಗಳನ್ನು ನಾವು ಮಾಡ್ತೇವೆ. ಇವತ್ತು ಯಾವುದೇ ಮಿಸ್ಟೇಕ್ ಇಲ್ಲದೆ ಸುಲಭವಾಗಿ ಪರ್ಫೆಕ್ಟಾಗಿ ಕಡುಬು ಮಾಡೋದು, ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಖಾರ ಕಡುಬು ಮತ್ತು ಸಿಹಿ ಕಡುಬು ಎರಡನ್ನೂ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಖಾರ ಕಡುಬು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆಯನ್ನು ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಕಡಲೆಬೇಳೆ ಚೆನ್ನಾಗಿ ನೆನಿಬೇಕು. ಪೂರ್ತಿಯಾಗಿ ಅದರ ನೀರನ್ನೆಲ್ಲ ಬಸಿದು ನೆನೆದಂತಹ ಕಡಲೆಬೇಳೆಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಇದಕ್ಕೆ ಹೂರಣ ಮಾಡ್ಕೊಳ್ಳೋಣ. ಕಡುಬಿಗೆ ಒಳಗಡೆ ಸ್ಟಫಿಂಗ್ ಮಾಡಲಿಕ್ಕೆ ಮತ್ತು ಹೆಚ್ಚಿರುವಂತಹ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರನ್ನು ಹಾಕದೆ ಇದನ್ನು ತರಿಯಾಗಿ ರುಬ್ಕೋಬೇಕು. ಈ ಮಸಾಲೆ ವಡೆಗೆಲ್ಲ ನಾವು ರುಬ್ತೀವಲ್ಲ ಆ ಥರ ತರಿಯಾಗಿರಬೇಕು. ಮಧ್ಯ ಮಧ್ಯ ಒಂದೊಂದು ಕಡಲೆಬೇಳೆ ಇದ್ದರೆ ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ನಾನು ತಿರುಗಿಸ್ಕೊಂಡು ಬರ್ತೀನಿ. ಇಲ್ಲಿ ಹೂರಣ ತಯಾರಾಗಿದೆ, ಆಯಿತಾ. ಈಗ ಮೃದುವಾಗಿ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಖಾರದ ಕಡುಬು ಹೂರಣ ತಯಾರಾಯಿತು. ಈಗ ಸಿಹಿ ಕಡುಬಿನ ಹೂರಣವನ್ನು ಸಹ ನಾನು ಇಲ್ಲೊಮ್ಮೆ ಮಾಡ್ತಾ ಇದ್ದೇನೆ. ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನು ಜೋನಿ ಬೆಲ್ಲ ತೊಗೊಂಡಿರೋದು. ಅದಕ್ಕೆ ಒಂದು ಚೂರು ಒಂದು 2 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಕರಗಿಸ್ಕೋಬೇಕು. ಜೋನಿ ಬೆಲ್ಲ ತುಂಬ ಶುದ್ಧವಾಗಿದೆ, ಯಾವುದೇ ಕಸ ಕಡ್ಡಿ ಕಲ್ಲೆಲ್ಲ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕಿದ್ದೇನೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಬೆಲ್ಲ ಚೆನ್ನಾಗಿಲ್ಲ ಅಂತಾದರೆ ನೀವು ಕರಗಿಸಿ ಶೋಧಿಸ್ಕೊಂಡು ಹಾಕ್ಕೊಳ್ಳಿ, ಆಯಿತಾ. ಇದಕ್ಕೆ 1 ಕಪ್ಪಿನಷ್ಟು ತಾಜಾ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಚೆನ್ನಾಗಿ ಮುಗ್ಚೋದು. ಇದು ಒಂದು ಗುಡ್ಕೊಂಡು ಬಂದರೆ ಸಾಕು. ಇದಕ್ಕೇನು ಇದನ್ನು ಪಾಕ ಎಲ್ಲ ಬರ್ಸ್ಕೋಬೇಡಿ, ಗಟ್ಟಿ ಆಗಿಬಿಡತ್ತೆ. ಪರಿಮಳಕ್ಕೆ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಕುದ್ದು ಆ ನೀರಿನಂಶ, ಬೆಲ್ಲದಲ್ಲಿರುವಂತಹ ನೀರಿನಂಶ ಹೋಗಿ ನೋಡಿ ಈ ರೀತಿ ಗಟ್ಟಿಯಾದರೆ ಸಾಕು. ಇದು ತಣಿದ ಮೇಲೆ ಇನ್ನೂ ಸಹ ಗಟ್ಟಿಯಾಗುತ್ತೆ. ತುಂಬ ಗಟ್ಟಿ ಮಾಡ್ಕೋಬೇಡಿ ಹೂರಣನ, ಕಡುಬಿಗೆ ಸ್ಟಫಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಚೆನ್ನಾಗಾಗಲ್ಲ. ಈಗ ಅಕ್ಕಿಯ ಹೂರಣ ಕಣಕವನ್ನು ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ಒಂದು 3 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ಅಕ್ಕಿ ಚೆನ್ನಾಗಿ ನೆನಿಬೇಕು. ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ಚೂರು ತರಿ ಇರಬಾರ್ದು. ಅಕ್ಕಿ ಹಿಟ್ಟಿನಲ್ಲಿ ಮಾಡುವಾಗ ಅಕ್ಕಿ ಹಿಟ್ಟು ತಾಜಾ ಇಲ್ಲದೆ ಹೋದರೆ, ಫ್ರೆಶ್ ಆಗಿಲ್ಲದೆ ಹೋದರೆ, ಅಂಟಿನಂಶ ಇಲ್ಲದೆ ಹೋದರೆ ಕಡುಬು ಒಡೆದು ಹೋಗುತ್ತೆ. ನೀವು ಈ ರೀತಿ ಅಕ್ಕಿ ರುಬ್ಬಿ ಮಾಡೋದ್ರಿಂದ ಒಂದು ಕಡುಬು ಸಹ ಒಡೆಯೋದಿಲ್ಲ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಚಿಟಿಕೆ ಉಪ್ಪನ್ನು ಹಾಕಿದ್ದೇನೆ. ಉಪ್ಪು ಆಪ್ಷನಲ್, ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು. ನೋಡಿ ಹಿಟ್ಟಿನ ಹದ ಈ ರೀತಿ. ಇದನ್ನು ಗಟ್ಟಿ ಮಾಡ್ಕೋಬೇಡಿ. ಕಾಯಿಸುವಾಗ ತುಂಬ ಗಂಟಾಗಿ ಅಕ್ಕಿ ಚೆನ್ನಾಗಿ ಬೇಯೋದಿಲ್ಲ. ಚೆನ್ನಾಗಿ ಬೇಯಬೇಕು ಅಂತಂದರೆ ಜಾಸ್ತಿ ನೀರು ಹಾಕ್ಕೋಬೇಕು. ಹಾಗಂತ ತುಂಬ ಹೊತ್ತೇನು ಕಾಯಿಸೋ ಅಗತ್ಯ ಬರಲ್ಲ. ನೋಡಿ ಇದೊಂದು 10-12 ನಿಮಿಷದಲ್ಲೆಲ್ಲ ಈ ಸ್ಟೆಪ್ ಆಗಿಬಿಡತ್ತೆ. ಬೇಗನೆ ಗಟ್ಟಿಯಾಗತ್ತೆ. ಮೊದಲಿಗೆ ನಮಗೆ ಸ್ವಲ್ಪ ಗಂಟು ಅಂತ ಅನಿಸಿದ್ರೂ ನಂತರ ಇದು ಚೆನ್ನಾಗಿ ಒಂದು ಗುಡ್ಕೊಂಡು ಬರುತ್ತೆ. ಅದ್ರ ಮೇಲೊಂದು ಹೊಳಪು ಬರುತ್ತೆ ಮತ್ತು ಅದು ತಳ ಬಿಟ್ಕೊಳ್ತಾ ಬರುತ್ತೆ. ಗೊತ್ತಾಗುತ್ತೆ ನಿಮಗೆ, ಅಕ್ಕಿ ಬೆಂದಿರೋಂತಹ ಪರಿಮಳ ಸಹ ಬರುತ್ತೆ. ಅಲ್ಲಿ ತನಕ ಇದನ್ನು ಸ್ವಲ್ಪ ಮುಗುಚ್ಕೊಳ್ತಾ ಇರಬೇಕಾಗತ್ತೆ. ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತೊಗೊಂಡು ಸಣ್ಣ ಉರಿಯಲ್ಲಿ ನೀವು ಈ ಸ್ಟೆಪ್ಪನ್ನು ಮಾಡ್ಕೋಬೇಕು. ನೋಡಿ ಈ ಟೈಮಲ್ಲಿ ಸ್ವಲ್ಪ ನೀರೇನಾದರೂ ಕಡಿಮೆ ಆಗಿದೆ, ನಮ್ಗೆ ಇನ್ನೊಂಚೂರು ನೀರು ಬೇಕು, ಅದು ಬೇಯ್ತಾ ಇಲ್ಲ ಅಂತ ಅನಿಸಿದ್ರೆ ನೀವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಾನು ಸಹ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು 2 ಚಮಚದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕೆಲವೊಂದು ಅಕ್ಕಿ ಗುಣಗಳ ಮೇಲೆ ಇದು ಹೋಗುತ್ತೆ, ಆಯಿತಾ. ಇದು ನಾವು ಉಕ್ಕರಿಸಿದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಅದೇ ಸ್ಟೆಪ್ಪು. ಇದೇನು ತುಂಬ ಏನು ಕಷ್ಟ ಆಗಲ್ಲ. ಈ ಸ್ಟೆಪ್ ನೋಡಿದ್ರೆ ಕಷ್ಟನೇನೋ ಅಂತ ಅನ್ನಿಸ್ಬಹುದು. ಇಲ್ಲ, ಇದು ತುಂಬ ಬೇಗನೆ ಆಗತ್ತೆ. ನೋಡಿ ಸಾಫ್ಟಾಗಿರೋಂತಹ ಹಿಟ್ಟು ತಯಾರಾಗಿದೆ. ನೀಟಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ, ನೀಟಾಗಿ ಬೆಂದಿದೆ ಸಹ. ನಮಗೆ ಆ ಅಕ್ಕಿ ಬೆಂದಿರೋಂತಹ ಪರಿಮಳ ಬರ್ತಾ ಇದೆ. ಇದು ಈ ಸ್ಟಫಿಂಗ್ ರೆಡಿ ಆಗಿಬಿಟ್ರೆ, ನಿಮಗೆ ಹೂರಣ ರೆಡಿ ಆಗಿಬಿಟ್ರೆ ನಮಗೆ ಖಾರ ಕಡುಬು ಮಾಡ್ಕೊಳ್ಬೋದು, ಸಿಹಿ ಕಡುಬು ಮಾಡ್ಕೊಳ್ಬೋದು. ಇದು ಸ್ವಲ್ಪ ತಣಿಬೇಕು. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಕೈನಲ್ಲಿ ಮುಟ್ಟೋಷ್ಟು ಬಿಸಿ ಇರುವಾಗಲೇ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಕೈಗೆ ಎಣ್ಣೆ ಅಥವಾ ನೀರು ಮುಟ್ಟಿಸ್ಕೊಂಡ್ರೂ ಆಗುತ್ತೆ. ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿರುವಂತಹ ಹಿಟ್ಟು ತಯಾರಾಗಿದೆ. ಚೂರು ಸಹ ಗಂಟುಗಳು ಇಲ್ಲ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಕಡುಬನ್ನು ಮಾಡ್ಕೊಳ್ಳೋಣ. ನನಗೆ ಪರ್ಸ್ನಲಿ ಈ ಕಡುಬು ತುಂಬ ಇಷ್ಟ, ಆಯಿತಾ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನಿಂದ ಕಲಿತಂತಹ ರೆಸಿಪಿ ಇದು. ನಾಗರ ಪಂಚಮಿಲಿ ಮಾಡ್ತಾರೆ, ಕೆಲವರು ಕೃಷ್ಣಾಷ್ಟಮಿಲಿ ಮಾಡ್ತಾರೆ.
ಗಣಪತಿ ಹಬ್ಬದಲ್ಲಿ ಮಾಡ್ತಾರೆ. ನಿಮ್ಮ ಮನೇಲಿ ಯಾವಾಗ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇದನ್ನು ಮಾಡಲಿಕ್ಕೆ ನಾನು ಹಪ್ಪಳ ಒತ್ತುವಂತಹ ಪ್ರೆಸ್ಸರ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಇದ್ದುಬಿಟ್ರೆ ತುಂಬ ಸುಲಭ, ಬೇಗ ಬೇಗ ಮಾಡ್ಕೊಳ್ಬಹುದು. ಇದಿಲ್ಲ ಅಂತ ಆದರೆ ನೀವು ಆರಾಮಾಗಿ ಇದನ್ನು ಲಟ್ಟಿಸ್ಕೊಳ್ಬೋದು, ಚೂರು ಎಣ್ಣೆ ಉದ್ದುಕೊಂಡು ಲಟ್ಟಿಸ್ಕೊಳ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾನಿಲ್ಲಿ ರೊಟ್ಟಿ ಶೀಟ್ ಅಥವಾ ಬಟರ್ ಶೀಟ್ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಥರ ಶೀಟ್ ಇದ್ದರೆ ಇದನ್ನು ಇಟ್ಕೊಳ್ಳಿ, ಇಲ್ಲ ಎಣ್ಣೆದೆಲ್ಲ ಕವರ್ ಬರುತ್ತಲ್ಲ ಅದನ್ನು ತೊಗೊಂಡ್ರೂ ಆಗುತ್ತೆ, ಯಾವುದೇ ಪ್ಲಾಸ್ಟಿಕ್ ಶೀಟ್ ತೊಗೊಂಡ್ರು ಆಗುತ್ತೆ. ಮಧ್ಯಮ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಮೇಲೆಯಿಂದ ಸಹ ನಾನೊಂದು ಬಟರ್ ಶೀಟನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒತ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದು ಮಾಡ್ಕೊಳ್ಬೇಡಿ, ಸ್ವಲ್ಪ ಚಿಕ್ಕದಾಗಿ ಇರಲಿ. ಒಮ್ಮೆ ಪ್ರೆಷರ್ ಹಾಕಿ ಒತ್ತಿದ್ರೆ ಸಾಕು. ಇದನ್ನು ಎಷ್ಟು ತೆಳುವಾಗಿ ಬೇಕಾದರೂ ನಿಮಗೆ ಹಾಳೆಗಳು ಇದರಲ್ಲಿ ತಯಾರಾಗುತ್ತೆ. ಬದ್ದಿ ಒಡೆಯೋದಾಗಲಿ ಮತ್ತು ಬೇಯಿಸಿದ ಮೇಲೆ ಕೆಲವೊಂದು ಕಡುಬು ಒಂದೊಂದು ಸಲ ಒಡೆದು ಹೋಗುತ್ತೆ, ಆ ಥರ ಆಗೋದಾಗಲಿ ಏನೂ ಆಗೋದಿಲ್ಲ. ನೋಡಿ ಎಷ್ಟು ತೆಳುವಾಗಿ ಹಾಳೆಗಳ ಥರ ತಯಾರಾಗೋಯ್ತು ಅಂತ. ಇದಕ್ಕೆ ನಾವು ಮಾಡಿದಂತಹ ಬೆಲ್ಲ ಮತ್ತು ಕಾಯಿಯ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಜೋನಿ ಬೆಲ್ಲ ಹಾಕಿರೋದ್ರಿಂದ ಬಣ್ಣ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ. ನೀವು ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಎಲ್ಲ ಹಾಕಿದ್ರೆ ಇನ್ನೂ ಬಣ್ಣ ಚಂದದಲ್ಲಿ ಬರ್ಬೋದು. ನನಗೆ ವಿಡಿಯೋ ನೋಡ್ತಾ ಹಾಗೆ ಅನ್ನಿಸ್ತು. ನಾನು ಜೋನಿ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿದೆ. ಅದೇ ಶೀಟನ್ನೇ ಮತ್ತೆ ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಸೈಡನ್ನು ನೀಟಾಗಿ ಲಾಕ್ ಮಾಡ್ಕೊಂಡ್ಬಿಡಿ. ಇದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಆದರೂ ಸಹ ಇದನ್ನು ನೀವು ಹಬೆಯಲ್ಲಿ ಬೇಯಿಸಬೇಕು. ಹಾಗೆ ಬೇಯಿಸೋದ್ರಿಂದ ಮೃದುವಾಗಿ ಬರುತ್ತೆ. ನೋಡಿ ನೀಟಾಗಿ ತಯಾರಾಗಿದೆ. ಈಗ ಮಾಡಿದಂತಹ ಕಡುಬುಗಳನ್ನೆಲ್ಲ ನಾನು ಕಾಯಿ ಮತ್ತು ಬೆಲ್ಲದ ಹೂರಣ ಏನಿದೆ ಅದನ್ನು ಮಾಡಿಕೊಂಡು ಮೊದಲಿಗೆ ಸಿಹಿ ಕಡುಬನ್ನು ತಯಾರು ಮಾಡ್ಕೋತಾ ಇದ್ದೀನಿ. ಇದು ಮಾಡೋದ್ರೊಳಗೆ ನೀವು ಇಡ್ಲಿ ಅಟ್ಟಿನಲ್ಲಿ ನೀರನ್ನು ಕಾಯಿಸ್ಲಿಕ್ಕೆ ಇಡಿ. ನೀರು ಚೆನ್ನಾಗಿ ಕುದ್ದ ಮೇಲೆ ಆ ತೂತ ಪ್ಲೇಟ್ ಏನಿರುತ್ತಲ್ಲ ಅದರಲ್ಲಿ ಕಡುಬುಗಳನ್ನು ಹಾಕಿ ಬೇಯಿಸೋದು. ತುಂಬ ಒಮ್ಮೆಲೆ ಹಾಕಬೇಡಿ, ಒಂದು 5-6 ಕಡುಬು ಹಾಕ್ಕೊಳ್ಳಿ. ಜಾಸ್ತಿ ಒಂದ್ರ ಮೇಲೆ ಹಾಕಿಬಿಟ್ರೆ ಒಂದೊಂದು ಸಲ ಅಂಟು ಹೋಗಿಬಿಡುತ್ತೆ. ಹಾಗಾಗಂದೆ ತುಂಬ ಬೇಗನೆ ಆಗಿಬಿಡುತ್ತೆ. ಒಂದು 10 ನಿಮಿಷ ನೀವು ಸ್ಟೀಮ್ ಕುಕ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಈ ರೀತಿ ಆ ಪೇಪರ್ನೇ ನಿಮಗೆ ಉಲ್ಟ ಮಾಡಿಬಿಟ್ರೆ, ಬದಿಯನ್ನು ಲಾಕ್ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ತೆಗಿಲಿಕ್ಕೆ ಸಹ ಬರುತ್ತೆ. ಇದೇ ರೀತಿ ಎಲ್ಲದನ್ನು ನಾನು ಮಾಡ್ಕೊಂಡಿದ್ದೇನೆ. ಮತ್ತು ಈಗ ಖಾರ ಕಡುಬನ್ನು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಸಿಹಿ ಕಡುಬನ್ನ ಬೇಯಿಸ್ಕೊಳ್ಳೋಣ. ಈ ತೂತ ಪ್ಲೇಟ್ ಏನಿರುತ್ತಲ್ಲ ಅದಕ್ಕೊಂಚೂರು ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಬಾಳೆ ಎಲೆ ಇದ್ದರೆ ನೀವು ಬಾಳೆ ಎಲೆಯನ್ನು ಸಹ ಹಾಕ್ಬಿಟ್ಟು ಇದ್ರ ಮೇಲೇ ಇಟ್ಟು ಬಾಳೆ ಎಲೆ ಮೇಲೆ ಬೇಯಿಸ್ಕೊಳ್ಬೋದು, ಅದು ಈಸಿ ಆಗುತ್ತೆ. ನೋಡಿ ನೀರು ಕುದೀತಾ ಇದೆ. ಈ ಪ್ಲೇಟನ್ನು ಇಟ್ಬಿಟ್ಟು ಒಂದು 10 ನಿಮಿಷ ನಾನು ಇದನ್ನು ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ. ರುಚಿಯಾಗಿರುವಂತಹ ಮೃದುವಾಗಿರುವಂತಹ ಕಾಯಿ ಕಡುಬು ಅಂತ ಹೇಳ್ತೀವಿ ನಮ್ಮ ಕಡೆ, ಕೆಲವರು ಅಕ್ಕಿ ಕಡುಬು ಅಂತಲೂ ಹೇಳ್ತಾರೆ. ಕಡುಬು ತಯಾರಾಯಿತು. ನೋಡಿ ಬೆಲ್ಲದ ಒಳ್ಳೆ ಪರಿಮಳ ಬರ್ತಾ ಇದೆ, ಅದ್ರ ಮೇಲೆ ಒಳ್ಳೆ ಹೊಳಪು ಬಂದಿದೆ. ಕೈಗಂಟುತ್ತಾ ಇಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದು ಸ್ವಲ್ಪ ಬಿಸಿ ಇದೆ, ತಣ್ಣಗಾದ ಮೇಲೆ ತೆಕ್ಕೊಳ್ಳೋದು. ಬಿಸಿ ಕಡುಬನ್ನು ನೀವು ತುಪ್ಪದೊಟ್ಟಿಗೆ ಸರ್ವ್ ಮಾಡಿ ಆಯಿತಾ, ತುಂಬಾ ಚೆನ್ನಾಗಿರುತ್ತೆ. ಈಗ ಸಿಹಿ ಕಡುಬು ತಯಾರಾಯಿತು. ಬನ್ನಿ ಈಗ ನಾವು ಖಾರ ಕಡುಬನ್ನು ಮಾಡೋಣ. ಸೇಮ್ ಸ್ಟೆಪ್ಪನ್ನೇ ರಿಪೀಟ್ ಮಾಡಿದರೆ ಆಯಿತಾ. ಖಾರ ಕಡುಬಿಗೆ ಅದೇ ಪ್ರೆಸ್ಸರಲ್ಲಿ ಮಾಡ್ಕೊಂಡಿರೋಂತಹ ಉಂಡೆಯನ್ನು ಇಟ್ಬಿಟ್ಟು ನಾನು ಒತ್ತಿ ಹಾಳೆಗಳನ್ನು ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ನಾವು ಮಾಡ್ಕೊಂಡಿರೋಂತಹ ಹೂರಣ ಏನಿದೆ, ಖಾರದ ಹೂರಣ, ಅದನ್ನು ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕೋದು ಬೇಡ. ಇಲ್ಲಿ ಕೆಲವೊಂದು ಸಲ ಈ ಉದ್ದಿನ ಬೇಳೆಯನ್ನು ರುಬ್ಬಿ ಸಹ ಇದೇ ರೀತಿ ಖಾರದ ಕಡುಬನ್ನು ಮಾಡ್ತಾರೆ. ಕಡಲೆಬೇಳೆ ಹೂರಣದ ಬದಲಾಗಿ ಉದ್ದಿನ ಕಾಳನ್ನು ನೆನೆಸಿ ಅದಕ್ಕೆ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ನೋಡಿ ಅದೇ ರೀತಿ ಸೈಡನ್ನು ಲಾಕ್ ಮಾಡಿಬಿಟ್ಟು ಇದನ್ನು ಸಹ ಹಬೆಯಲ್ಲಿ ಒಂದು 10 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಈ ಕಡುಬು ಸಹ ಬಿಸಿಯಾಗಿ ತುಪ್ಪದೊಟ್ಟಿಗೆ ಅಥವಾ ಯಾವುದೇ ತೆಂಗಿನಕಾಯಿ ಚಟ್ನಿ ಒಟ್ಟಿಗೂ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ತೆಂಗಿನೆಣ್ಣೆ ಹಾಕಿ ಸಹ ತಿಂತೇವೆ ಇದನ್ನು. ರುಚಿಯಾಗಿರುವಂತಹ ಖಾರ ಕಡುಬು ತಯಾರಾಯಿತು. ನೋಡಿದ್ರಲ್ಲ, ಖಾರ ಕಡುಬು ಮತ್ತು ಸಿಹಿ ಕಡುಬು ಮಾಡೋದು ಎಷ್ಟು ಸುಲಭ ಅಂತ. ಇನ್ಯಾಕೆ ತಡ, ಹಬ್ಬದ ದಿನ ಗಡಿಬಿಡಿಯಲ್ಲಿ ಅಕ್ಕಿ ಒಂದು ನೆನೆಸ್ಕೊಂಡ್ಬಿಟ್ರೆ ಸುಲಭವಾಗಿ ರೆಸಿಪಿಗಳನ್ನು ನೀವು ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.